ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಮಿತ್ರರಿಗೂ ಸ್ವಾಗತ ಹೇಳುತ್ತಾ, ಬನ್ನಿ ಸ್ನೇಹಿತರೆ, ಈ ಸೀಸನ್ನಲ್ಲಿ ಶುಂಠಿ ಬೀಜ ಮಾರಾಟಕ್ಕೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಹೆಚ್ಚು ಚಟುವಟಿಕೆ ಆರಂಭವಾಗಿದೆ. ಸ್ನೇಹಿತರೆ ವಿಶೇಷವಾಗಿ ಈ ವರ್ಷ ಶುಂಠಿ ಬಿತ್ತನೆ ಮಾಡುವ ಬೀಜಕ್ಕೆ ವಿಶೇಷವಾಗಿ 5,000ರಿಂದ ಹಿಡಿದು 8,000ವರೆಗೂ ರೇಟ್ ಸಿಗ್ತಾ ಇದೆ ಎಂಬ ವದಂತಿ ಹರಡುತ್ತಾ ಇದೆ. ಸ್ನೇಹಿತರೆ, ಈ ವದಂತಿ ನಿಜಾನ ಸುಳ್ಳ ಎಂಬುದರ ಬಗ್ಗೆ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ನೋಡ್ಕೊಂಬರೋಕ್ಕಿಂತ ಮೊದಲ ವಿಶೇಷವಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಒಂದು ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ. ಶುಂಠಿ ಬೀಜಕ್ಕೆ ಮಾರಾಟ ಮಾಡುವಾಗ ಈ ವರ್ಷ ಯಾವ ರೇಟ್ ಸಿಗ್ಬೋದು, ಈ ಕೆಲವು ವದಂತಿಗಳ ಬಗ್ಗೆ ಪರಿಹಾರ ಮಾಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಶೇಷವಾಗಿ ಈ ಸಲ ಶುಂಠಿ ಬಿತ್ತನೆ ಮಾಡುವ ಶುಂಠಿ ಬೀಜಕ್ಕೆ 5,000ದಿಂದ ಹಿಡಿದು 8,000 ರೇಟ್ ಸಿಗುತ್ತಿದೆ ಎಂಬ ವದಂತಿಗಳ ಹರಡುತ್ತಾ ಇವೆ ಸ್ನೇಹಿತರೆ. ಇದು ನಿಜಾನ ಸುಳ್ಳ ಎಂಬುದು ಜನರ ಮನಸ್ಸಿಗೆ ಒಂದು ಈ ಪ್ರಭಾವ ಬೀರಿದೆ ಸ್ನೇಹಿತರೆ. ಈ ವದಂತಿಗಳು ನಿಜವಾಗಬಹುದಾ ಸುಳ್ಳಾಗಬಹುದಾ ಎನ್ನುವುದಾದರೆ ಸ್ನೇಹಿತರೆ, ಇತ್ತ ನಿಜಾನೂ ಆಗ್ಬೋದು ಸುಳ್ಳು ಆಗ್ಬೋದು ಸ್ನೇಹಿತರೆ. ಅದಕ್ಕಾಗಿ ಸ್ನೇಹಿತರೆ, ನಮ್ಮ ಗ್ರಾಮೀಣ ಪ್ರದೇಶದ ರೈತ ಮಿತ್ರರಿಗೆ ಹೇಳೋದು ಏನಪ್ಪ ಅನ್ನೋದಾದರೆ ಸ್ನೇಹಿತರೆ, ಈ ರೇಟ್ಗಳ ವದಂತಿಗಳಿಗೆ ಕಿವಿಗೊಡಬಾರ್ದು ಸ್ನೇಹಿತರೆ. ನಮ್ಮಲ್ಲಿ ಇರುವ ಸಮೀಪ ಇರುವ ಕೃಷಿ ಮಾರುಕಟ್ಟೆಗಳಲ್ಲಿ ನಾವು ಪರಿಶೀಲನೆ ನೋಡಿದಾಗ ಶುಂಠಿ ಬೆಳೆಗಳಿಗೆ ಸೂಕ್ತವಾದ ರೇಟ್ ನಮಗೆ ತಿಳಿಯುತ್ತದೆ ಸ್ನೇಹಿತರೆ. ಸ್ನೇಹಿತರೆ, ವಿಶೇಷವಾಗಿ ಶುಂಠಿ ಬೆಳೆ ಕಟಾವು ಮಾಡಿ ಕೂಡಲೇ ಮಾರುಕಟ್ಟೆಗೆ ಬಿಟ್ಟರೆ ಸಾಮಾನ್ಯವಾಗಿ ಬೆಳೆಯ ಬೆಲೆ ಕಡಿಮೆಯಾಗುತ್ತದೆ ಸ್ನೇಹಿತರೆ. ಆದರೆ ಸರಿಯಾದ ಸ್ಟೋರೇಜ್ ಅಥವಾ ಸಂಗ್ರಹಣೆ ವ್ಯವಸ್ಥೆ ಮಾಡಿಕೊಂಡರೆ ದರದಲ್ಲಿ ಉತ್ತಮ ವ್ಯತ್ಯಾಸ ಕಾಣಬಹುದು ಸ್ನೇಹಿತರೆ. ಇದನ್ನು ಯಾಕೆ ಹೇಳ್ತೇನಪ್ಪ ಅನ್ನೋದಾದರೆ ಸ್ನೇಹಿತರೆ, ಈ ವರ್ಷ ಹೆಚ್ಚಿನ ಈ ಶುಂಠಿ ಬಿತ್ತನೆ ಮಾಡುವ ಬೀಜಕ್ಕೆ ಹೆಚ್ಚಿನ ದರ ನಿಗದಿ ಆಗುವುದಂತೂ 100% ಗ್ಯಾರಂಟಿ ಸ್ನೇಹಿತರೆ. ಅದಕ್ಕಾಗಿ ನಾವು ಸೂಕ್ತವಾಗಿ ಶುಂಠಿ ಬೆಳೆಗಳಿಗೆ ಮಣ್ಣು ಗಿಣ್ಣು ಹಾಕಿಸ್ಕೊಂಡು ನಾವು ಒಳ್ಳೆಯ ಬೆಳೆ ಇದ್ದರೆ ಸ್ಟೋರೇಜ್ ಮಾಡಿಕೊಂಡು ಇಟ್ಕೊಳ್ಳುವುದು ಒಳ್ಳೆಯದು ಸ್ನೇಹಿತರೆ. ಎರಡನೇದಾಗಿ ವಿಷಯ ಅನ್ನೋದಾದರೆ ಸ್ನೇಹಿತರೆ, ಮಾರುಕಟ್ಟೆಯ ಒತ್ತಡವನ್ನು ನಾವು ತಪ್ಪಿಸ್ಬೇಕು ಸ್ನೇಹಿತರೆ. ಅದಕ್ಕೆ ಹಲವಾರು ಕಾರಣಗಳದಾವೆ ಸ್ನೇಹಿತರೆ. ಎಲ್ಲ ರೈತರು ಒಂದೇ ಸಮಯದಲ್ಲಿ ಬೆಳೆ ಮಾರಾಟ ಮಾಡಿದರೆ ಸ್ನೇಹಿತರೆ, ಈ ಬೆಳೆಗಳ ಬೆಲೆ ಕಡಿಮೆ ಆಗೋದಂತೂ ಗ್ಯಾರಂಟಿ ಸ್ನೇಹಿತರೆ. ಇದಕ್ಕಾಗಿ ನಾವು ಮಾರುಕಟ್ಟೆಯ ಒತ್ತಡವನ್ನು ನಾವು ಕಡಿಮೆ ಮಾಡಿದರೆ ಸ್ನೇಹಿತರೆ, ನಾವು ಹೆಚ್ಚಿನ ಈ ಬೆಂಬಲ ಬೆಲೆ ಶುಂಠಿ ಬೆಳೆಗಳಿಗೆ ನಾವು ಕಾಣ್ಬೋದು ಸ್ನೇಹಿತರೆ. ಉದಾಹರಣೆಗೆ ಸ್ನೇಹಿತರೆ, ಈ ಕಳೆದ ವರ್ಷ ಏನಾಯ್ತಪ್ಪ ಅನ್ನೋದಾದರೆ ಸ್ನೇಹಿತರೆ, ಒಂದೇ ಸಲ ನಮ್ಮ ಕರ್ನಾಟಕದ ಬೆಳೆಗಾರರೆಲ್ಲ ಒಂದೇ ಸಲ ಕಿತ್ತು ಮಾರಾಟ ಮಾಡೋಕ್ಕೆ ಮಾರುಕಟ್ಟೆಗೆ ಬಿಟ್ಟಾಗ ಸ್ನೇಹಿತರೆ, ಬೇಗನೆ ನಮ್ಮ ಶುಂಠಿ ಬೆಳೆಗಳಿಗೆ ಬೆಲೆ ಕುಸಿತ ಆಯಿತು ಸ್ನೇಹಿತರೆ. ಹೀಗಾಗಿ ಯಾರೆಲ್ಲ ಜೂನ್ ಅಥವಾ ಮೇ ತಿಂಗಳವರೆಗೂ ಯಾರೆಲ್ಲ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರು ಶುಂಠಿ ಬೆಳೆಗಳನ್ನ, ಅವ್ರಿಗೆಲ್ಲ ಉತ್ತಮ ರೇಟ ಸಿಕ್ಕಿದೆ ಸ್ನೇಹಿತರೆ. ಒಂದ್ಸಲ ಅಲ್ಲಿವರೆಗೂ ನೀವು ಕಾಯ್ದು ನೋಡಿ ಸ್ನೇಹಿತರೆ. ಈ ವರ್ಷ ಉತ್ತಮ ರೇಟ್ ಸಿಗೋದಂತೂ ಗ್ಯಾರಂಟಿ ಇದೆ ಸ್ನೇಹಿತರೆ. ಈ ಕೆಲವು ವದಂತಿಗಳಿಗೆ ನೀವು ಕಿವಿ ಕೊಡಬಾರ್ದು ಸ್ನೇಹಿತರೆ. ಈ ಮಾರುಕಟ್ಟೆಗಳ ಬೆಲೆಗಳನ್ನ ನೀವು ಸರಿಯಾದ ರೀತಿಯಿಂದ ತಿಳಿದುಕೊಳ್ಳಿ ಸ್ನೇಹಿತರೆ. ಅದರಲ್ಲಿ ಮೂರನೇ ವಿಷಯ ಏನಪ್ಪ ಅನ್ನೋದಾದರೆ ಸ್ನೇಹಿತರೆ, ಬೆಲೆ ಏರಿಕೆಯ ಲಾಭ ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ಹಬ್ಬಗಳಲ್ಲಿ ಬೇಡಿಕೆ ಹೆಚ್ಚಾದರೆ ಸ್ನೇಹಿತರೆ, ಬೇಸಿಗೆ ಸಮಯದಲ್ಲಿ ಶುಂಠಿ ದರ ಏರಿಕೆ ಕಾಣುತ್ತದೆ ಸ್ನೇಹಿತರೆ. ಅಂದರೆ 2-3 ತಿಂಗಳ ನಾವು ಹೆಚ್ಚುವರಿ ಕಾಯ್ದು ನೋಡಬೇಕು. ನಾವು ಕಾಯ್ದು ನೋಡಿದರೆ ಸ್ನೇಹಿತರೆ, ನಾವು ಶುಂಠಿ ಬೆಳೆಗಳನ್ನ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಸ್ನೇಹಿತರೆ, ಹೆಚ್ಚಿನ ಲಾಭ ಸಿಗೋದಂತೂ ಗ್ಯಾರಂಟಿ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಈ ಮಧ್ಯವರ್ತಿಗಳ ಬುಕ್ಕಿಂಗ್ ಬೆಲೆ
ಅದು ಏನಪ್ಪ ಅನ್ನೋದಾದ್ರೆ ಸ್ನೇಹಿತರೆ, ಹಂಗಾಮಿಯ ಹೊರಗೆ ನಾವು ಬೀಜ ಬಿತ್ತನೆ ಮಾಡೋಕ್ಕಿಂತ ಮೊದಲ ಸ್ನೇಹಿತರೆ ಸ್ಟಾಕ್ ಇಟ್ಟುಕೊಂಡ್ರೆ ಈ ಮಾರುಕಟ್ಟೆಯ ಮಧ್ಯವರ್ತಿಗಳಾಗಲಿ ಸ್ನೇಹಿತರೆ, ನಾವು ಶುಂಠಿ ಬೆಳೆಯ ಮತ್ತು ಬೀಜ ಬಿತ್ತನೆ ಮಾಡುವ ರೈತರಿಗೆ ನಾವು ಮಾರಾಟ ಮಾಡಿದರೆ ಸ್ನೇಹಿತರೆ, ಈ ಬಿತ್ತನೆ ಮಾಡುವ ಬೀಜಕ್ಕೆ ಹೆಚ್ಚಿನ ಬೆಂಬಲ ಬೆಲೆ ಪಡಿಬೋದು ಸ್ನೇಹಿತರೆ. ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ವಿನಂತಿ ಮಾಡ್ಕೊಳೋದೇನೆಂದರೆ ಸ್ನೇಹಿತರೆ, ಯಾರೆಲ್ಲ ರೋಗಮುಕ್ತ ಶುಂಠಿ ಬೆಳೆಗಳು ಅದಾವ್ರಿ ಸ್ನೇಹಿತರೆ, ಅವರೆಲ್ಲ ನಾವು ಮಾರ್ಚ್ ಆಗಲಿ ಈ ಫೆಬ್ರವರಿ ಮಟನೂ ತಿಂಗಳವರೆಗೂ ನಾವು ಸರಿಯಾದ ಪ್ರಮಾಣದಲ್ಲಿ ನಾವು ಶುಂಠಿ ಬೆಳೆಗಳಿಗೆ ಮಣ್ಣು ಹಾಕ್ಕೊಂಡು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಸ್ನೇಹಿತರೆ 5,000ರಿಂದ 8,000ವರೆಗೂ ರೇಟ್ ಬರುವುದು ಅನುಮಾನವೇ ಇಲ್ಲ ಸ್ನೇಹಿತರೆ. ಅದಕ್ಕಾಗಿ ಸ್ನೇಹಿತರೆ ಈ ರೇಟು ಒಂದು ಸಲ ಹೆಚ್ಚಿಗೆನೂ ಆಗ್ಬೋದು ಸ್ನೇಹಿತರೆ, ಕಡಿಮೆನೂ ಆಗ್ಬೋದು ಸ್ನೇಹಿತರೆ. ಅದಕ್ಕಾಗಿ ಅಲ್ಲಿವರೆಗೂ ಸಂಯಮವಾಗಿದ್ದು ಸ್ನೇಹಿತರೆ, ರೇಟ್ ಬಂದಾಗ ನಾವು ಮಾರಾಟ ಮಾಡಿದರೆ ಸ್ನೇಹಿತರೆ ಈ ಶುಂಠಿ ಬೆಳೆಗಳಲ್ಲಿ ನಾವು ಉತ್ತಮ ಲಾಭ ಪಡಿಬೋದು ಸ್ನೇಹಿತರೆ. ಇಲ್ಲಿವರೆಗೂ ಈ ವಿಡಿಯೋನ ನನಗೆ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ವಿಡಿಯೋನ ಹೆಚ್ಚು ಎಲ್ಲ ರೈತರಿಗೂ ತಲುಪುವ ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.